ಸೊ ಅದು ಪಾಪ ಅವರು ಸಂಜಾಯಿಸ್ಕೊಳ್ಳಲಿಲ್ಲ ಆ್ಯಂಡ್ ಇಟ್ಸ್ ಓಕೆ. ಸೊ ಅವರು ನನ್ನ ಇದ್ರ ಮೇಲೆ ಹಾಕಿದ್ರು. ಎನಿವೆ, ಸೊ ನಾನು ಒಪ್ಕೋತೀನಿ, ಆಯಿತು ಅಂತ ನಾನು ಅದನ್ನು ಅಗ್ರಿ ಮಾಡ್ತೀನಿ. ಯಾಕೆಂದರೆ ಅವರು ಎಲ್ಲೋ ಭಯದಿಂದ ಎದ್ರಕೊಂಡು, ಭಯದಿಂದ ತುಂಬ ಇದರಿಂದ ಅಯ್ಯೋ ನಾನು ಈ ಥರ ಹಿಂಗಾಗ್ತಿದೆ ನನಗೆ ಅಂತ ಎದ್ರಕೊಂಡು ಅವರು ಪ್ರೊಡಕ್ಷನ್ ಮೇಲೆ ಆಗಲಿ, ಪ್ರೇಮ್ ಮೇಲೆ ಆಗಲಿ, ಸೊ ಸಿನಿಮಾ ಮೇಲೆ ಆಗಲಿ ಹಾಕಿದ್ದಾರೆ. ಸೊ ಎನಿವೆ, ಸೊ ನೋ ಪ್ರಾಬ್ಲಮ್. ಆ್ಯಂಡ್ ನೂರ ಅಷ್ಟೇ, ನೂರವರು ಬಂದ್ಬಿಟ್ಟು ಸಿನಿಮಾ ಮಾಡಬೇಕಾದ್ರೆ ನೂರವ್ರು ಮಾತಾಡೋದು ರಿಯಲಿ ನನಗೆ ತುಂಬ ತಪ್ಪದು. ಯಾಕೆಂದರೆ ಯಾವುದೇ ಕಲಾವಿದ ಆಗಲಿ, ಯಾರೇ ಆಗಲಿ, ಒಂದು ಸರಿ ಸಿನಿಮಾ ಮಾಡ್ಬೇಕಾರೆ, ಒಂದು ಸರಿ ಕಮಿಟ್ ಮಾಡಾಕ್ಬೇಕಾರೆ ಸಾಂಗ್ ಕೇಳ್ತಾರೆ, ಸಾಹಿತ್ಯ ಕೇಳ್ತಾರೆ, ಆಮೇಲೆ ಅವ್ರ ಎಕ್ಸ್ಪ್ರೆಷನ್ ಹೆಂಗೆ ಬರುತ್ತೆ. ಸಾಹಿತ್ಯ ಗೊತ್ತಿಲ್ಲ, ಎಕ್ಸ್ಪ್ರೆಷನ್. ಸೊ ಎಕ್ಸ್ಪ್ರೆಷನ್ ಹೆಂಗೆ ಬರುತ್ತೆ ಸಾಹಿತ್ಯ ಗೊತ್ತಿಲ್ಲ ಅಂದರೆ? ಒಂದೇ ಬರುತ್ತೆ ಅಲ್ವ. ಸೊ ಯಾಕೆ ಹಂಗೆ ಮಾತಾಡೋದು ಅಂತ ನನಗೆ ಗೊತ್ತಿಲ್ಲ. ಸೊ ಯಾಕಂದ್ರೆ ಬಿಕಾಸ್ ಆಫ್ ಅವ್ರಿಗೆಲ್ಲ ಕಡೆ ಅವರು ಸ್ವಲ್ಪ ಎಲ್ಲೋ ಕಾಂಟ್ರವರ್ಸಿ ಆಗ್ತಿದೆ, ಅದರಿಂದ ನಾನು ತಪ್ಪಿಸ್ಕೊಳ್ಳೋಣ ಅನ್ನೋ ಒಂದು ದೃಷ್ಟಿಯಿಂದ ನೂರ ಮಾತಾಡಿದ್ದಾರೆ. ಯಾಕಂದರೆ ಮೊನ್ನೆ ಸಾಂಗ್ ರಿಲೀಸ್ ಆದಾಗಲೂ ಅಷ್ಟೇ ನಾನು ತುಂಬ ಖುಷಿ ಆಯಿತು, ಪ್ರೇಮ್ ಹೊರಟಕ್ಕೆ ಕೆಲಸ ಮಾಡಿ, ಅದು ತುಂಬ ಅದ್ಭುತವಾದ ಸಾಂಗು ಅಂತೆಲ್ಲ ಹೇಳಿದ್ರು. ಸೊ ಎನಿವೆ, ಅವ್ರಿಗೆ ಈ ಥರ ಕಾಂಟ್ರವರ್ಸಿ ಪಾಪ ನೊಂದ್ಕೊಂಡು, ಒಂದು ಹೆಣ್ಮಗು ನೊಂದ್ಕೊಂಡು ಹೇಳಿರ್ಬೋದು. ಸೊ ಎನಿವೆ, ಅದರಿಂದ ನನಗೇನು ಹರ್ಟ್ ಆಗಿಲ್ಲ. ಎನಿವೆ, ಅವ್ರ ಪಾಪ ಚೆನ್ನಾಗಿರಲಿ. ಆ್ಯಂಡ್ ಸೊ ಈ ಸಾಂಗ್ನ ನಾನು ಮತ್ತೆ ರೀರೈಟ್ ಮಾಡಿ ನಿಮ್ಗೆ ಯಾರಿಗೂ ತೊಂದರೆ ಆಗ್ದಂಗೆ, ನಿಮ್ಗೆ ಯಾರಿಗೂ ಹರ್ಟ್ ಆಗ್ದಂಗೆ, ಸೊ ಮತ್ತೆ ಇದನ್ನು ಅಪ್ಲೋಡ್ ಮಾಡ್ತೀನಿ. ಓಕೆ. ಆ್ಯಂಡ್ ಯಾರಿಗಾದ್ರೂ ನಿಮ್ಗೆ ಹರ್ಟ್ ಆಗಿದ್ರೆ, ಸೊ ಯಾರಿಗಾದ್ರೂ ನನ್ನಿಂದ ನಿಮ್ಗೆ ತೊಂದರೆ ಆಗಿದ್ರೆ, ನನ್ನಿಂದ ನಿಮಗೆ ನೋವಾಗಿದ್ರೆ, ಸೊ ಕ್ಷಮೆ ಇರಲಿ. ನನ್ನ ಕಡೆಯಿಂದ, ನನ್ನ KD ಟೀಮ್ ಕಡೆಯಿಂದ ಹಾಗೂ KVN ಪ್ರೊಡಕ್ಷನ್ ಕಡೆಯಿಂದನೂ ನಾನು ನಿಮ್ಗಳಿಗೆಲ್ಲ ಕ್ಷಮೆ ಕೇಳ್ತೀನಿ. ಆ್ಯಂಡ್ ಥ್ಯಾಂಕ್ ಯು. ಅತಿ ಶೀಘ್ರದಲ್ಲೇ ಅದನ್ನು ಬೇರೆ ಚೇಂಜ್ ಮಾಡಿ ಸೊ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು. ಆ್ಯಂಡ್ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಸೊ ಚೆನ್ನಾಗಿರಿ, ಖುಷಿಯಿಂದಿರಿ. ಸೊ ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು.